ಕಡಲೆಬೇಳೆ ಹಿಟ್ಟನ್ನು ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು, ರುಚಿಗೆ ಹಿಡಿಯುವಷ್ಟು ಉಪ್ಪು, ಓಂ ಕಾಳು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ, ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ. ಓಂ ಕಾಳು ಬೇಕಿದ್ರೆ ಹಾಕಿ ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು, ಅಥವಾ ಜೀರಿಗೆನ ನಾನು ಇಲ್ಲಿ ರುಬ್ಬುವಾಗ ಹಾಕಿದ್ದೀನಿ ಅಲ್ವಾ, ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ ಅಥವಾ ಎರಡು ಕೂಡ ಹಾಕ್ಬೋದು ಟೇಸ್ಟ್ಗೋಸ್ಕರ. ಹಾಗೆ ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೆ, ಅದನ್ನು ಒಂದು 2 ಸೌಟ್ನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಇರಬೇಕು. ನಾನಿಲ್ಲಿ ಹಾಕಿದ ತಕ್ಷಣ ನೋಡಿ ಗುಳ್ಳೆ ಬರ್ತಾ ಇದೆ ಅಲ್ವಾ, ಆ ಥರ ಬರ್ತಿರಬೇಕು, ಅಂದರೆ ಹಗುರವಾಗಿ ಚೆನ್ನಾಗಿ ಬರುತ್ತೆ. ತುಂಬ ಬಿಸಿ ಇರಬೇಕು ಎಣ್ಣೆ. ಇಲ್ಲಿ ನಾನು 2 ಸೌಟ್ನಷ್ಟು ಹಾಕಿದ್ದೀನಿ. ಆ ನಂತರ ಇಲ್ಲಿ ಪುದೀನ ಏನು ರುಬ್ಬಿಟ್ಕೊಂಡಿರ್ತೀನಲ್ಲ ಅದನ್ನ ಹಾಕಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಅದಕ್ಕೆ 1 ಕಪ್ನಷ್ಟು ಹಾಕಿದ್ನಲ್ಲ ಕಡಲೆಬೇಳೆ ಹಿಟ್ಟನ್ನು, ಇನ್ನೊಂದು 1/4 ಕಪ್ನಷ್ಟು ಹಿಟ್ಟನ್ನು ಹಾಕಿ ಒಂಚೂರು ಗಟ್ಟಿ ಮಾಡಿಕೊಂಡೆ. ಹಾಗೇನಾದರೂ ಸ್ವಲ್ಪ ತೀರಾ ಮೆತ್ತಗಂತ ಅನಿಸಿದರೆ ಚೂರು ಗಟ್ಟಿ ಮಾಡ್ಕೊಳ್ಳಿ. ತುಂಬ ಮೆತ್ತಗಾಗ್ಬಿಟ್ರೆ ಸೇವ್ ಕೂಡ ಚೆನ್ನಾಗಿ ಬರಲ್ಲ. ಈಗ ನೋಡಿ ಈ ಹದಕ್ಕಿರಬೇಕು, ನೋಡಿ ಈ ಒಂದು ಹದದಲ್ಲಿ ಇರಬೇಕು. ಈಗ ನೀವು ನೋಡ್ಬೋದು, ನಾನಿದು ಚಕ್ಲಿ ಉರಳಿಗೆ ಸೇವ್ ಬಿಲ್ಲನ್ನು ಹಾಕಿ ಅದಕ್ಕೆ ಹಿಡಿಯುವಷ್ಟು ಹಿಟ್ಟನ್ನು ಹಾಕಿ ಇದನ್ನ ಫಿಲ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಈಗ ನೋಡಿ ನಾನು ಕಾದಿರೋ ಎಣ್ಣೆಗೆ ಈ ಸೇವನ್ನ ಬಿಡ್ತಾ ಇದ್ದೀನಿ. ಒಂದು ತಿಂಗಳವರೆಗೂ ಇದನ್ನ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಹಗುರವಾಗಿ ಬಂದಿದೆ ಅಂತ. ಇವತ್ತು ನಾನು ಮಾಡಿರೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.